Hello, my dear student. Welcome to my channel Biology Best Ever. I am Kamal Nayak. Today, we are going to discuss about the classes algae that comes under the kingdom Plantae. What happens in earlier classification system? The classes algae that comes under the kingdom Protista. So, due to the advancement in the some of the discovery, so that algae was placed under the plant kingdom. Why this algae comes under the plant kingdom? What are the different structure of algae? How it will be looks like to the plant body, and why it will be placed under the plant kingdom. We are going to discuss about the generalized characteristics features of the algae. So in that, first one is these are the unicellular. Some are means only the few organisms are comes under the unicellular, and the most of the organism that comes under the multicellular in characteristics. And even some of them are microscopic, means we can observe under the microscope, and some are the macroscopic. Even without microscope we easily seen the algae. Next one, the most important characteristics of algae, that is the habitat, where they can grow. ಅಂದ್ರೆ habitat ಅಂದ್ರೆ ಏನು, ಎಲ್ಲಿ ಅವು ಬದುಕ್ತದ, ಎಲ್ಲಿ ಅವು ಗ್ರೋ ಆಗ್ತದ. So these are commonly called as, they are the aquatic in characteristics, means they grow in the aquatic media. In aquatic, that is marine and as well as the freshwater bodies. Instead of that, they can found on the moist stone and moist soil and moist wood. And even also they can physically associated with the algae to form the lichens, and some of them are physically associated with some kinds of the animals. Example, sloth, bear, that was found in the oceans. The next one, the shape of the algae. Algae shape ಯಾವ ರೀತಿ ಇರ್ತದ? Algae are simple in their structure. ಸ್ಟ್ರಕ್ಚರ್ ಏನಿರುತ್ತೆ ಹೇಳ್ರಿ, ಬಹಳ ಸಿಂಪಲ್ ಆಗಿರ್ತದ. ಸೊ ಅದರಲ್ಲಿ ಮೂರು ತರದ ಸ್ಟ್ರಕ್ಚರ್ ಗಳು ಬರ್ತಾವ. ಅದರಲ್ಲಿ ಒಂದೇದು ಯಾವ್ದಪ್ಪ ಅಂತಂದ್ರೆ ಕೊಲೋನಿಯಲ್. ಕೊಲೋನಿಯಲ್ ಅಂತಂದ್ರೇನು, ಈಗ ನಾವು ಒಂದು ಊರ್ ಐತಂದ್ರೆ ಒಂದು ಕಾಲನಿ ಅಂತ ಕರೆಯಂಗಿಲ್ಲ. ಕಾಲನಿ ಅಂತ ಯಾವ್ದಕ್ ಕರಿತೀವಿ, ಈಗ ಬಹಳಷ್ಟು ಒಂದು ಮನಿಗಳಿರ್ತಾವ, ಆ ಎಲ್ಲಾ ಮನಿಗಳನ್ನ ಸೇರಿಸಿದ್ರೆ ಒಂದು ಕಾಲೋನಿ ಅಂತ ಕರಿತೀವಿ. ಅದೇ ರೀತಿ ಈ ಕೊಲೋನಿಯಲ್ ಶೇಪ್ ಅಂತಂತಂದ್ರೆ, ಇಲ್ಲಿ ನೋಡ್ಲಿ, ಇದೊಂದು ಆರ್ಗ್ಯಾನಿಸಮ್, ಇದೊಂದು ಆರ್ಗ್ಯಾನಿಸಮ್, ಇದೊಂದು ಆರ್ಗ್ಯಾನಿಸಮ್, ಈ ಎಲ್ಲಾ ಆರ್ಗ್ಯಾನಿಸಮ್ಸ್ ಗಳು ಕೂಡಿ ಒಂದು ಕಂಪ್ಲೀಟ್ ಒಂದು ಸಮೂಹವನ್ನ ಫಾರ್ಮೇಶನ್ ಮಾಡಿರ್ತದ, ಅದನ್ನ ಕೊಲೋನಿಯಲ್ ಅಂತ ಕರಿತೀವಿ. ದಟ್ ಈಸ್ ದ ಎಕ್ಸಾಂಪಲ್ ಓಲ್ವಾಕ್ಸ್. ಇದು ಯಾವ್ದಕ್ಕೆ ಎಕ್ಸಾಂಪಲ್ ಹೇಳ್ರಿ, ಇದು ಓಲ್ವಾಕ್ಸ್ ಅನ್ನುವಂತ ಒಂದು ಅಲ್ಗೆಗೆ ಎಕ್ಸಾಂಪಲ್. ಅದು ಕೊಲೋನಿಯಲ್ ಶೇಪ್ ಇರ್ತದ, ನೋಡ್ಲಿಕ್ಕೆ ಸ್ಪೆರಿಕಲ್ ಬಾಲ್ ತರ ಕಾಣಿಸುತ್ತ, ಫುಟ್ಬಾಲ್ ಇರ್ತದಲ್ಲ ಆ ಟೈಪ್ ಕಾಣಿಸುತ್ತ. ಅಂಡ್ ಸಮ್ ಆಫ್ ದೆಮ್ ಆರ್ ಫಿಲಾಮೆಂಟಸ್ ಇನ್ ಸ್ಟ್ರಕ್ಚರ್. ದೇ ಫಾರ್ಮ್ ದಿ ಫಿಲಾಮೆಂಟ್ಸ್. ಫಿಲಾಮೆಂಟ್ಸ್ ಅಂದ್ರೇನು, ಲಾಂಗ್ ರಿಬ್ಬನ್ ಲೈಕ್ ಸ್ಟ್ರಕ್ಚರ್. ಈಗ ಹೈಸ್ಕೂಲ್ ಗಳಲ್ಲಿ ಹುಡುಗಿಯರ್ ಜಡಿ ಕಟ್ಕೊಂಡ್ ಬಂದಿರ್ತಾರ ನೋಡ್ರಿ, ರಿಬ್ಬನ್ ಯಾವ ರೀತಿ ಇರ್ತದ, ಸ್ವಲ್ಪ ಇಷ್ಟು ಅಂತಂದ್ರೆ ಅಗಲಲ್ಲಿ ಇಷ್ಟೇ ಇರ್ತದ, ಉದ್ದ ಜಾಸ್ತಿ ಇರ್ತದ. ಅದೇ ರೀತಿಯಾಗಿ ಇಲ್ಲಿ ನಾನು ಡ್ರಾ ಮಾಡಿ ನೋಡ್ರಿ. ಸೊ ಈ ರೀತಿ ಲಾಂಗ್ ಟ್ಯೂಬ್ಯುಲರ್ ಲೈಕ್ ಸ್ಟ್ರಕ್ಚರ್, ರಿಬ್ಬನ್ ಲೈಕ್ ಸ್ಟ್ರಕ್ಚರ್ ಏನಾದ್ರೂ ಫಾರ್ಮೇಶನ್ ಇತ್ತಂತಂದ್ರೆ ಅದನ್ನ ಫಿಲಾಮೆಂಟಸ್ ಅಂತ ಕರಿತೀವಿ. ಎಕ್ಸಾಂಪಲ್ ಯಾವ್ದಂತಂದ್ರೆ ಯೂಲೋಥ್ರಿಕ್ಸ್ ಅಂಡ್ ಸ್ಪೈರೋಗೈರಾ. ಅಂಡ್ ಸಮ್ ಆಫ್ ದಿ ಅಲ್ಗೆ ದೇ ಫಾರ್ಮ್ ದಿ ಮ್ಯಾಸಿವ್ ಪ್ಲಾಂಟ್ ಬಾಡಿ. ನಾವು ಗಿಡಗಳನ್ನ ನೋಡಿದಾಗ ನಮಗೆ ಯಾವ ರೀತಿ ಕಾಣಿಸುತ್ತೋ ಆ ರೀತಿ ಬ್ರಾಂಚಸ್ ಗಳು ಸಹಿತ ಇವು ಫಾರ್ಮೇಶನ್ ಮಾಡಿರ್ತಾವು. ಅವುಗಳನ್ನ ನಾವು ಮ್ಯಾಸಿವ್ ಪ್ಲಾಂಟ್ ಅಂತ ಕರಿತೀವಿ. ಇದಕ್ಕೆ ಎಕ್ಸಾಂಪಲ್ ಯಾವ್ದಂದ್ರೆ ಕೆಲ್ಪ್. ಇದನ್ ಬಿಟ್ರೆ ನೀವು ಫ್ಯೂಕಸ್, ಅಡಿಯಾಂಟಮ್ ಅನ್ನುವಂತ ಎಕ್ಸಾಂಪಲ್ ಕೂಡ ಬರ್ತದೆ. ಇಲ್ಲಿ ಡ್ರಾ ಮಾಡಿ ನೋಡ್ರಿ. ಸೊ ಇದು ಕೆಳಗಡೆಗೆ ಹೋಲ್ಡ್ ಫಾಸ್ಟ್ ಇರ್ತದ. ಇದು ಸಬ್ಸ್ಟ್ರಾಟಮ್, ಕಲ್ಲು ಇಲ್ಲ ಯಾವ್ದಾದ್ರು ಸರ್ಫೇಸ್ ಇದ್ರೆ ಅದಕ್ಕೆ ಅಟ್ಯಾಚ್ ಆಗಿರ್ತದ. ದೆನ್ ನೆಕ್ಸ್ಟ್ ಇದಂತಂದ್ರೆ ಲೀಫ್ ಲೈಕ್ ಅಪೆಂಡೇಜಸ್ ಗಳು ಏನಿರ್ತಾವಲ್ಲ, ಇದನ್ನ ಮಿಡ್ ರಿಬ್ ಅಂತ ಕರೀತಾರ. ಅಂತಂದ್ರೆ ಇದು ಲಾಂಗ್ ಏನ್ ಫಾರ್ಮೇಶನ್ ಆಗಿರ್ತಲ್ಲ, ಇದನ್ನ ಫ್ರಾಂಡ್ ಅಂತ ಕರಿತೀವಿ. ಇದ್ರದ್ದು ಒಳಗಡೆಗೆ ಏರ್ ಬಬಲ್ಸ್ ಗಳು ಫಾರ್ಮೇಶನ್ ಆಗಿರ್ತಾವ. ಅಂದ್ರೆ ಇದರ ಸ್ಟ್ರಕ್ಚರ್ ಕೊಲೋನಿಯಲ್, ಫಿಲಾಮೆಂಟ್ಸ್ ಮತ್ತೆ ಮ್ಯಾಸಿವ್ ಪ್ಲಾಂಟ್ ಬಾಡಿಯನ್ನ ಫಾರ್ಮೇಶನ್ ಮಾಡ್ತಾ ಇರ್ತದ. ನೌ ವಿ ಗೆಟ್ ದ ಎಕ್ಸಾಕ್ಟ್ ರೀಸನ್ ವೈ ದ ಅಲ್ಗೆ ಕಮ್ಸ್ ಅಂಡರ್ ದಿ ಕಿಂಗ್ಡಮ್ ಪ್ಲಾಂಟೆ. There is, they bear the chlorophyll pigment that was present in plant. ಪ್ಲಾಂಟ್ ಗಳಲ್ಲಿ ಯಾವ ರೀತಿ ಕ್ಲೋರೋಫಿಲ್ ಪಿಗ್ಮೆಂಟ್ ಪ್ರೆಸೆಂಟ್ ಇರ್ತದೋ ಅಂತದೇ ಕ್ಲೋರೋಫಿಲ್ ಪಿಗ್ಮೆಂಟ್ ಈ ಆರ್ಗ್ಯಾನಿಸಮ್ಸ್ ಗಳಲ್ಲಿ ಪ್ರೆಸೆಂಟ್ ಇರ್ತದ. ನೋಡ್ರಿ, ಅಲ್ಗೆ ನೋಡ್ಲಿಕ್ಕೆ ರೂಟ್ ಇರಂಗಿಲ್ಲ, ಸ್ಟೆಮ್ ಇರಂಗಿಲ್ಲ, ಲೀವ್ಸ್ ಇರಂಗಿಲ್ಲ, ಹೂ ಇರಂಗಿಲ್ಲ, ಏನು ಇರಂಗಿಲ್ಲ, ಆದ್ರೂ ನಾವು ಪ್ಲಾಂಟ್ ಅಂತ ಕರಿತೀವಿ. ಇದಕ್ಕೆ ಪ್ಲಾಂಟ್ ಅಂತ ಕರೀಲಿಕ್ಕೆ ಒಂದೇ ಒಂದು ಉದ್ದೇಶ ಏನಪ್ಪಾ ಅಂತಂದ್ರೆ, ಇದರಲ್ಲಿ ಕ್ಲೋರೋಫಿಲ್ ಪಿಗ್ಮೆಂಟ್ ಇದೆ. ಇದರಲ್ಲಿ ಕ್ಲೋರೋಫಿಲ್ ಪಿಗ್ಮೆಂಟ್ ಇರೋದ್ರಿಂದ ಮಾತ್ರ ನಾವು ಇದನ್ನ ಪ್ಲಾಂಟ್ ಅಂತ ಕರಿತೀವಿ. ಇಲ್ಲಾಂದ್ರೆ ನಮ್ಮ ತಲೆ ಒಳಗಡೆ ಪ್ಲಾಂಟ್ ಅಂದ್ರೆ ಸಡನ್ಲಿ ಏನ್ ಬರ್ತದ, ಎಲ್ಲಿ ಬರ್ತಾವು, ಹೂಗಳು ಬರ್ತದ, ಹಣ್ಣುಗಳು ಬರ್ತದ. ಓಕೆ, ಅದಕ್ಕಾಗಿ ಇದು ಕ್ಲೋರೋಫಿಲ್ ಪಿಗ್ಮೆಂಟ್ ಪ್ರೆಸೆಂಟ್ ಇತ್ತಂದ್ರೆ ಅದನ್ನ ಆಟೋಮೆಟಿಕ್ಲಿ ಏನಂತ ಕರಿತೀರಿ, ಹೌ ದೇ
consume the nutrition, or else how they absorb the nutrition? Through the autotrophs, means through the photosynthesis process due to presence of the chlorophyll pigment. And now the most important characteristics of organism, that is the reproduction. How they involved in the reproduction? To increase their population. ತಮ್ಮ ಪಾಪ್ಯುಲೇಷನ್ ಇನ್ಕ್ರೀಸ್ ಮಾಡ್ಲಿಕ್ಕೆ ರಿಪ್ರೊಡಕ್ಷನ್ ಪ್ರೊಸೆಸ್ ಯಾವ ರೀತಿ ನಡೀತದ? ಇದರಲ್ಲಿ 3 ತರದ ರಿಪ್ರೊಡಕ್ಷನ್ ಪ್ರೊಸೆಸ್ ನಡೀತೈತಿ. ಒಂದನೇದ್ದು ವೆಜಿಟೇಟಿವ್, ಎರಡನೇದ್ದು ಅಸೆಕ್ಚುವಲ್, ಮೂರನೇದ್ದು ಸೆಕ್ಚುವಲ್. ಇದು ಒನ್ ಬೈ ಒನ್ ನೋಡ್ಕೊಂತ ಹೋಗೋಣ ಬರ್ರಿ. ವೆಜಿಟೇಟಿವ್ ರಿಪ್ರೊಡಕ್ಷನ್, ಇಟ್ ಈಸ್ ಕ್ಯಾರಿಡ್ ಔಟ್ ಬೈ ದಿ ಫ್ರಾಗ್ಮೆಂಟೇಶನ್. ಫ್ರಾಗ್ಮೆಂಟೇಶನ್ ಇದು ಎದರಲ್ಲಿ ಬರ್ತಂದ್ರೆ ಯುಲೋಥ್ರಿಕ್ಸ್ ಇಲ್ಲ ಸ್ಪೈರೋಗ್ಯಾರದಲ್ಲಿ ಬರ್ತದೆ. ಏನಾಗಿರ್ತದ ಅಂತಂದ್ರೆ ಜಸ್ಟ್ ಇಮ್ಯಾಜಿನ್ ಮಾಡ್ರಿ, ಇದು ಒಂದು ಸ್ಪೈರೋಗ್ಯಾರ ಲಾಂಗ್ ರಿಬನ್ ಲೈಕ್ ಸ್ಟ್ರಕ್ಚರ್ ಇರ್ತದೆ. ಇದೇನಾಗುತ್ತಾ ಬಾಡಿ ಕಟ್ ಆಗ್ತದೆ. ಸೊ ಈ ರೀತಿ ಕಟ್ ಆದ್ವು ಅಂತಂದ್ರೆ ಈ ಇಂಡಿವಿಜುವಲ್ ಪೀಸಸ್ ಗಳು ಏನಿದಾವಲ್ಲ ಇದನ್ನ ಫ್ರಾಗ್ಮೆಂಟ್ಸ್ ಅಂತ ಕರಿತೀವಿ, ತುಂಡುಗಳು ಅಂತ ಕರಿತೀವಿ. ಈ ಇಂಡಿವಿಜುವಲ್ ಫ್ರಾಗ್ಮೆಂಟ್ಸ್ ಏನಕ್ಕವ ಅಂತಂದ್ರೆ ಒಂದು ನ್ಯೂ ಆರ್ಗ್ಯಾನಿಸಮ್ ಅನ್ನ ಕ್ರಿಯೇಟ್ ಮಾಡ್ತದ. ಸೊ ಅದನ್ನ ಫ್ರಾಗ್ಮೆಂಟೇಶನ್ ಪ್ರೊಸೆಸ್ ಅಂತ ಕರಿತೀವಿ. And the next one, the asexual reproduction. Asexual reproduction, it is carried out by the formation of the spores. ಇವು ಸ್ಪೋರ್ಸ್ ಗಳನ್ನ ಫಾರ್ಮೇಶನ್ ಮಾಡೋದ್ರ ಮುಖಾಂತರ ಕೂಡ ಸೆಕ್ಸುವಲ್ ರಿಪ್ರೊಡಕ್ಷನ್ ಆಗ್ತದ. ಆ ಸ್ಪೋರ್ಸ್ ಗಳನ್ನ ನಾವು ಏನಂತ ಕರಿತೀವಿ ಅಂದ್ರೆ ಜೂ ಸ್ಪೋರ್ಸ್ ಅಂತ ಕರಿತೀವಿ. ಇಲ್ಲಿ ನೀವು ಇಮ್ಯಾಜಿನ್ ಮಾಡ್ರಿ, ಇದನ್ನ ಜೂ ಸ್ಪೋರ್ಸ್ ಅಂತ ಯಾಕೆ ಕರಿಬಹುದು? ಜೂ ಅಂತಂದ್ರೆ ಏನು? ಎನಿಮಲ್ಸ್. ಎನಿಮಲ್ಸ್ ಏನ್ ಮಾಡ್ತಾವು? ಒಂದು ಪ್ಲೇಸ್ ನಿಂದ ಇನ್ನೊಂದು ಪ್ಲೇಸ್ ಗೆ ಮೂವ್ ಆಗ್ತದ, ಒಂದು ಪ್ಲೇಸ್ ನಿಂದ ಇನ್ನೊಂದು ಪ್ಲೇಸ್ ಗೆ ಮೈಗ್ರೇಟ್ ಆಗ್ತದ. ಸೊ ಹಾಗಾಗಿ ಈ ಜೂ ಸ್ಪೋರ್ಸ್ ಅಂತಂದ್ರೆ ಮೊಟೈಲ್ ಇರ್ತದ, ಅಂದ್ರೆ ಮೂವ್ಮೆಂಟ್ ಆಗ್ತದ. ಯಾಕೆ ಅವು ಮೊಟೈಲ್ ಇರ್ತಾವ ಅಂತಂದ್ರೆ ದೇ ಎಕ್ಸಿಬಿಟ್ ದಿ flagella. Flagella, it is the only one organ which helps to organism move from one place to the another place. The third sexual event, that is the sexual reproduction. This carried out by the formation of the gametes, the sexual gametes. So here there are 3 types of gametes will be formed. Those are isogamous, first one, second one is anisogamous, and third one is oogamous. Please note down in your notebook with pen, or please if you have NCERT textbook, observe in it. NCERT textbook ಇರ್ಲಿಕ್ಕಂದ್ರೆ ನೀವು ವಿಡಿಯೋ ನೋಡಿದೆಲ್ಲ ವ್ಯರ್ಥ ಆಗ್ತದ. ಇವುಗಳೇ ನಿಮಗೆ ನೀಟ್ CET ಒಳಗಡೆ ಕೇಳುವಂತದ್ದು. ಅದಕ್ಕೆ ನೀವು ಹೇಳ್ತೀರಿ ನಾವು ಓದೇ ಇಲ್ಲಲ್ಲ ಇದನ್ನ ಎಲ್ಲಿಂದ ಕೇಳ್ಯಾರ ಅಂತ ಹೇಳ್ತಿರ್ತೀರಿ. ಡೋಂಟ್ ವರಿ, ಆರಾಮಾಗಿ ನೋಡ್ರಿ. ಸೊ ಫಸ್ಟ್ ಒನ್ ಬೈ ಒನ್ ನೋಡ್ಕೊಂತ ಹೋಗೋಣ. ಓಕೆ, ಐಸೋಗ್ಯಾಮಸ್ ಅಲ್ಲಿ ಏನಾಗುತ್ತೆ ನೋಡ್ರಿ, ಕೇರ್ಫುಲ್ ಆಗಿ ಒಂದು ನೋಟ್ಬುಕ್ ಅಲ್ಲಿ ತಗೊಂಡು ಬರೋದು ಇಟ್ಕೊಳ್ರಿ. Flagellated and similar size, example Eulothrix. Non-flagellated and similar size, example Spirogyra. ನೋಡ್ಲಿ, ಫ್ಲಾಜಿಲೇಟೆಡ್ ಮತ್ತೆ ಸಿಮಿಲರ್ ಸೈಜ್, ನಾನ್ ಫ್ಲಾಜಿಲೇಟೆಡ್ ಮತ್ತೆ ಸಿಮಿಲರ್ ಸೈಜ್, ಈ ರೀತಿ ಗ್ಯಾಮೆಟ್ಸ್ ಗಳು ಏನಾದ್ರೂ ಇದ್ದು ಅಂತಂದ್ರೆ ಅದನ್ನ ಐಸೋಗ್ಯಾಮಸ್ ಅಂತ ಕರಿತೀವಿ. ಐಸೋಗ್ಯಾಮಸ್ ಮೀನ್ಸ್ ಎರಡು ಸೇಮ್ ಸೈಜೇ ಬಟ್ ಮೊಟೈಲ್ ಇರ್ತಾವ, ಇನ್ನೊಂದು ನಾನ್ ಮೊಟೈಲ್ ಇರ್ತದೆ, ಅದನ್ನ ಐಸೋಗ್ಯಾಮಸ್ ಅಂತ ಕರಿತೀವಿ. ಎಕ್ಸಾಂಪಲ್ ಯುಲೋಥ್ರಿಕ್ಸ್ ಮತ್ತೆ ಸ್ಪೈರೋಗೈರಾ. ಇನ್ನೊಂದು ಟೈಪ್ ಅಲ್ಲಿ ಫ್ಯೂಷನ್ ಆಫ್ ಡಿಸ್ಸಿಮಿಲರ್ ಸೈಜ್ ಗ್ಯಾಮೆಟ್, ಅಂದ್ರೆ ಒಂದು ಗ್ಯಾಮೆಟ್ ದೊಡ್ಡದಿರ್ತದೆ, ಇನ್ನೊಂದು ಗ್ಯಾಮೆಟ್ ಸಣ್ಣದಿರ್ತದೆ. ಅಂತ ಗ್ಯಾಮೆಟ್ಸ್ ಗಳೇನಾದ್ರೂ ಫ್ಯೂಷನ್ ಆಗ್ತಾ ಇದ್ವು ಅಂತಂದ್ರೆ ಅದನ್ನ ಏನಂತ ಕರಿತೀವಿ? ಅನಿಸೋಗ್ಯಾಮಸ್ ಅಂತ ಕರಿತೀವಿ. ಫ್ಯೂಷನ್ ಬಿಟ್ವೀನ್ ಒನ್ ಲಾರ್ಜ್ ನಾನ್ ಮೊಟೈಲ್ ಫಿಮೇಲ್ ಗ್ಯಾಮೆಟ್ ಅಂಡ್ ಸ್ಮಾಲರ್ ಮೊಟೈಲ್ ಮೇಲ್ ಗ್ಯಾಮೆಟ್. ಓಕೆ, ಇದನ್ನ ಏನಂತ ಕರಿತೀವಿ ಅಂದ್ರೆ oogamous ಅಂತ ಕರಿತೀವಿ. ಎಕ್ಸಾಂಪಲ್ ಓಲ್ವಾಕ್ಸ್ ಅಂಡ್ ಫ್ಯೂಕಸ್. ಇದು oogamous ಏನೈತಲ್ಲ ಕರೆಕ್ಟ್ ಆಗಿ ಒಂದ್ ಕಡೆ ಬರ್ಕೊಡ್ರಿ. ಒಂದು ಸರ್ಕಲ್ ಒಳಗಡೆ ಮೇಲ್ ಯಾವ ರೀತಿ, ಫಿಮೇಲ್ ಯಾವ ರೀತಿ ಇರ್ತದಂತ ಬರ್ಕೊಡ್ರಿ, ಇನ್ನೊಂದು ಸರ್ಕಲ್ ಅಲ್ಲಿ ಮೇಲ್ ಯಾವ ರೀತಿ ಇರ್ತದಂತ ಬರ್ಕೊಡ್ರಿ. ಆಮೇಲೆ ನಿಮ್ಗೆ ಗೊತ್ತಾಗತ್ತಾ ಫಿಮೇಲ್ ಹೆಂಗಿರ್ಬೇಕು, ಮೇಲ್ ಹೆಂಗಿರ್ಬೇಕು, ಅದನ್ನ oogamous ಅಂತ ಯಾಕೆ ಕರಿತೀವಿ ಅಂತ ಹೇಳಿ. ಅರ್ಥ ಆಯ್ತಾ? ಸೊ ದಿಸ್ ಈಸ್ ಆಲ್ ಅಬೌಟ್ ದಿ reproduction and general characters of the algae. Okay, now next we will move towards the economic importance of algae. How algae are important to the human beings and important to the society and important to the nature. Just a minute. Let's welcome to discuss the economic importance of algae. ಅಂದ್ರೆ algae ಯಾವ ರೀತಿ ಹ್ಯೂಮನ್ ಬೀಯಿಂಗ್ಸ್ ಗೆ ಹೆಲ್ಪ್ ಅನ್ನ ಮಾಡ್ತದ. First one is the 50% of carbon dioxide fixation on earth can take place by the algae. How the 50% of carbon dioxide fixation takes place by the algae? Because they are involved under the photosynthesis process. Just imagine the minute size of the organism, how it helps to the fixation of carbon dioxide. Means it absorbs the carbon dioxide and it releases the oxygen molecule. Wherever that can present, just imagine if there is in one place ಅಲ್ಲಿ algae ಗಳು ಬಹಳ ಗ್ರೋ ಆಗ್ಯಾವ ಅಂತಂದ್ರೆ
ಅಲ್ಲಿ ಏನಾಗುತ್ತೆ ಹೇಳ್ರಿ, ಇಟ್ ಇನ್ಕ್ರೀಸಸ್ ದಿ ಡಿಸಾಲ್ವ್ಡ್ ಆಕ್ಸಿಜನ್ ಇನ್ ದೇರ್ ಪರ್ಟಿಕ್ಯುಲರ್ ಎನ್ವಿರಾನ್ಮೆಂಟ್. ಸಮುದ್ರದಾಗ ಅದು ಇತ್ತಂತಂದ್ರೆ ಅಲ್ಲಿ ಆಕ್ಸಿಜನ್ ಕಾನ್ಸಂಟ್ರೇಷನ್, ಡಿಸಾಲ್ವ್ಡ್ ಆಕ್ಸಿಜನ್ ಕಾನ್ಸಂಟ್ರೇಷನ್ ಜಾಸ್ತಿ ಆಗ್ತದೆ. ಬೇರೆ ಕಡೆ ಎಲ್ಲಾದ್ರೂ ಬೆಳೀತಾ ಇತ್ತಂದ್ರೆ ಅಲ್ಲಿರುವಂತಹ ಆಕ್ಸಿಜನ್ ಕಾನ್ಸಂಟ್ರೇಷನ್ ಏನ್ ಮಾಡ್ತದೆ ಹೇಳಿ, ಅದು ಜಾಸ್ತಿ ಮಾಡ್ತದ. And another one, so these are the primary producers to the all aquatic animals. Here the point you have to remember, what you mean by primary producers. ಪ್ರೊಡ್ಯೂಸರ್ಸ್ ಅಂದ್ರೆ ಏನು, ಉತ್ಪತ್ತಿ ಮಾಡುವಂತದ್ದು. ಪ್ರೈಮರಿ ಅಂತಂದ್ರೇನು, ಬಿಗಿನಿಂಗ್ ಅಲ್ಲಿ ಅಂದ್ರೆ ಪ್ರಪ್ರಥಮವಾಗಿ ಉತ್ಪತ್ತಿ ಮಾಡುವಂತದ್ದು. ಫಾರ್ ಎಕ್ಸಾಂಪಲ್, ಭೂಮಿಯ ಮೇಲೆ ಇರುವಂತ ಎಲ್ಲಾ ಆರ್ಗ್ಯಾನಿಸಮ್ಸ್ ಗಳಿಗೆ ಪ್ರೈಮರಿ ಪ್ರೊಡ್ಯೂಸರ್ಸ್ ಯಾರು ಗೊತ್ತಾ? ಪ್ಲಾಂಟ್ಸ್ ಗಳು, ಸಸ್ಯಗಳು. ಯಾಕಂದ್ರೆ ಅದರಿಂದ ನಾವು ಆಕ್ಸಿಜನ್ ಅನ್ನು ತಗೊಂತೀವಿ, ಅದಕ್ಕೆ ಅವು ಪ್ರೈಮರಿ ಪ್ರೊಡ್ಯೂಸರ್ಸ್ ಆಗಿರ್ತಾವ. ಮತ್ತೆ ಭೂಮಿಯ ಮೇಲೆ ಅತಿ ಹೆಚ್ಚಾಗಿರುವಂತ ಇಂಪಾರ್ಟೆನ್ಸ್ ಅನ್ನ ಕೊಟ್ಟಿರ್ತದ. ಅದೇ ರೀತಿ ಈ ಅಲ್ಗೆಗಳು ನೀರಾಗಿರ್ತಾವಲ್ಲ, ನೀರಿನಲ್ಲಿ ಇರುವಂತ ಎನಿಮಲ್ಸ್ ಗಳಿಗೂ ಸಹಿತ ಆಕ್ಸಿಜನ್ ಬೇಕಲ್ಲ. ಸೊ ಹಾಗಾಗಿ ಅಲ್ಲಿ ಆಕ್ಸಿಜನ್ ಯಾವ ರೀತಿ ಬರ್ತದೆ ಹೇಳ್ರಿ, ಅಲ್ಲಿ ಇರುವಂತ ಅಲ್ಗೆಗಳಿಂದ. ಅದಕ್ಕಾಗಿ ಇದನ್ನ ಪ್ರೈಮರಿ ಪ್ರೊಡ್ಯೂಸರ್ಸ್ ಟು ದಿ ಆಲ್ ಅಕ್ವಾಟಿಕ್ ಎನಿಮಲ್ಸ್ ಅಂತ ಕರೀತಾರೆ. ಯಾವ ಎನಿಮಲ್ಸ್ ನೀರಾಗಿರ್ತಾವಲ್ಲ ಅವಕ್ಕೆ ಆಕ್ಸಿಜನ್ ಸಿಗುದೇ ಈ ನೀರಿನಲ್ಲಿ ಇರುವಂತ ಫೋಟೋಸಿಂಥೆಟಿಕ್ ಆರ್ಗ್ಯಾನಿಸಮ್ಸ್ ಗಳಿಂದ. ಅವು ಯಾವಪ್ಪ ಅಂತಂದ್ರೆ ಅಲ್ಗೆಗಳಾಗಿರ್ತಾವು. ಅಂಡ್ ಇವನ್ ಸಮ್ ಅಲ್ಗೆ ದೇ ಆರ್ ಯೂಸ್ಡ್ ಆಸ್ ದಿ ಫುಡ್. ಅರೌಂಡ್ 70 ಸ್ಪೀಸೀಸ್ ದೇ ಆರ್ ಯೂಸ್ಡ್ ಆಸ್ ಎ ಫುಡ್, ಅಂತಂದ್ರೆ ಆಹಾರವಾಗಿ ಯೂಸ್ ಮಾಡ್ತಾರೆ. ಇನ್ನು ಭೂಮಿ ಮೇಲೆ ಬೆಳೆದಿರುವಂತ ಎಲ್ಲಾ ಎನಿಮಲ್ಸ್ ಗಳನ್ನ, ಭೂಮಿಯ ಮೇಲೆ ಬೆಳೆಯುವಂತ ಎಲ್ಲಾ ಸಸ್ಯಗಳನ್ನ ನಾವು ತಿನ್ನಕ್ ಆಗಂಗಿಲ್ಲ. ಪರ್ಟಿಕ್ಯುಲರ್ ಸಸ್ಯಗಳನ್ನ ಮಾತ್ರ ನಾವು ಸೆಲೆಕ್ಟ್ ಮಾಡ್ಕೊಂಡಿವಿ, ಮತ್ ಪರ್ಟಿಕ್ಯುಲರ್ ಎನಿಮಲ್ಸ್ ಗಳನ್ನ ಮಾತ್ರ ಸೆಲೆಕ್ಟ್ ಮಾಡ್ಕೊಂಡಿವಿ ನಾವು. ಯಾಕೆ? ನಮಗ ರುಚಿಗೆ ತಕ್ಕ ಹಾಗೆ, ನಮಗ ನ್ಯೂಟ್ರಿಯೆಂಟ್ ಸಿಗೋ ಹಾಗೆ ನಾವು ಯಾವ ರೀತಿ ಸೆಲೆಕ್ಟ್ ಮಾಡ್ಕೊಂಡಿದೀವಿ, ಅದೇ ರೀತಿ ಅಲ್ಗೆ ಒಳಗಡೆ ಎಷ್ಟು ಸ್ಪೀಸೀಸ್ ಗಳನ್ನ ಆಹಾರಕ್ಕಾಗಿ ಸೆಲೆಕ್ಟ್ ಮಾಡ್ಕೊಂಡಿದಾರಪ್ಪ ಅಂತಂದ್ರೆ 70 ಸ್ಪೀಸೀಸ್ ಗಳನ್ನ. ಅದರಲ್ಲಿ ಎಕ್ಸಾಂಪಲ್ ಪಾರ್ಫೈರಾ, ಲ್ಯಾಮಿನೇರಿಯಾ, ಸರ್ಗ್ಯಾಸಮ್. And they produce the hydrocolloids. Hydrocolloids ಅಂತಂದ್ರೇನು? Hydrocolloids means the property of the substance which involved in the water holding capacity. ಅಂದ್ರೆ ನೀರನ್ನ ಗಟ್ಟಿಯಾಗಿ ಹಿಡಿದಿಟ್ಕೊಳ್ಳುವಂತ ಕೆಪಾಸಿಟಿ ಇರುವಂತ ಒಂದು ಮಟೀರಿಯಲ್ ಗೆ ನಾವು ಹೈಡ್ರೋಕೊಲೈಡ್ಸ್ ಅಂತ ಕರಿತೀವಿ. ಈ ಹೈಡ್ರೋಕೊಲೈಡ್ಸ್ ಯಾವ್ದ್ರಿಂದ ಪ್ರೊಡ್ಯೂಸ್ ಆಗುತ್ತೆ ಅಂದ್ರೆ ಇದೇ ಅಲ್ಗೆಗಳಿಂದ ಪ್ರೊಡ್ಯೂಸ್ ಆಗ್ತದ. ಅದಕ್ಕೆ ಎಕ್ಸಾಂಪಲ್ ಅಲ್ಜಿನು ಬ್ರೌನ್ ಅಲ್ಗೆ, ಕೊರಾಜಿನು ರೆಡ್ ಅಲ್ಗೆ. ಹಾಗಾದ್ರೆ ಈ ಹೈಡ್ರೋಕೊಲೈಡ್ಸ್ ಗಳನ್ನ ಹೆಂಗ್ ಉತ್ಪತ್ತಿ ಮಾಡ್ತಾರಪ್ಪ ಅಂದ್ರೆ, ನೀವು ಫ್ಲವರ್ ಬೊಕೆಟ್ ಅನ್ನು ನೋಡಿದ್ರೆ ಮೂವಿ ಒಳಗತ್ತೆ ಹೀರೋ ಹೀರೋಯಿನ್ ಕೊಡೋದಾಗಿರ್ಬೋದು, ತಗೊಂಡ್ ಬಂದಿರ್ತಾರ. ಕೆಳಗಡೆಗೆ ಈ ರೀತಿ ಒಂದು ಚೌಕ್ ಕಲರ್ದ ಒಂದು ಬಾಕ್ಸ್ ಇರ್ತದೆ, ಗ್ರೀನಿಶ್ ಕಲರ್. ಇದ್ರದ್ ಒಳಗಡೆ ಏನ್ ಮಾಡಿರ್ತಾರ ಅಂತಂದ್ರೆ ಫ್ಲವರ್ಸ್ ಅದು ಸ್ಟೆಮ್ ಗಳನ್ನ ಇಂಜೆಕ್ಟ್ ಮಾಡಿರ್ತಾರೆ ಇದ್ರದ್ ಒಳಗಡೆ. ಸೊ ಇದನ್ನ ನಾವು ಏನಂತ ಕರಿತೀವಿ? ಹೈಡ್ರೋಕೊಲೈಡ್ ಅಂತ ಕರಿತೀವಿ. ಇದನ್ನ ಎದರಿಂದ ರೆಡಿ ಮಾಡಿರ್ತಾರ ಅಂದ್ರೆ ಅಲ್ಗೆಗಳಿಂದ ರೆಡಿ ಮಾಡಿರ್ತಾರ. ಯಾವುದೇ ಫ್ಲವರ್ ಬೊಕೆಟ್ ತಗೊಳ್ರಿ, ಯಾವುದೇ ಫ್ಲವರ್ ಹೂಗುಚ್ಚ ತಗೊಳ್ರಿ, ಅದರದ ತಳದಲ್ಲಿ ಏನ್ ಮಟೀರಿಯಲ್ ಹಾಕಿರ್ತಾರ ಅದು ಅಲ್ಗೆಗಳಿಂದ ತಯಾರು ಮಾಡಿರುವಂತಹ ಮಟೀರಿಯಲ್ ಆಗಿರ್ತದ. ಅದನ್ನ ಹೈಡ್ರೋಕೊಲೈಡ್ ಪ್ರಾಪರ್ಟಿ ಅಂತ ಕರಿತೀವಿ. ದೇ ಆರ್ ಯೂಸ್ಡ್ ಇನ್ ಕಮರ್ಷಿಯಲಿ, ಅಂದ್ರೆ ಅತಿ ಹೆಚ್ಚಾಗಿ ದುಡ್ಡನ್ನ ಅರ್ನ್ ಮಾಡುವಂತ ಒಂದು ಕ್ಷೇತ್ರದಲ್ಲಿ ಯೂಸ್ ಮಾಡ್ತಾರೆ. ಅಂಡ್ ಸೆಕೆಂಡ್ ಒನ್, ದೇ ಪ್ರೊಡ್ಯೂಸ್ ದಿ ಅಗಾರ್. ಅಗಾರ್ ಇಟ್ ಈಸ್ ನಥಿಂಗ್ ಬಟ್ ಒನ್ ಆಫ್ ದ ಪೌಡರ್. ಈ ಫಾರ್ ಎಕ್ಸಾಂಪಲ್ ಹೇಳ್ಬೇಕಾದ್ರೆ, ಈ ಮನೆಯಲ್ಲಿ ಸಾಂಬಾರ್ ಮಾಡ್ತಾ ಇರ್ತೀರಿ ಅಂತ ತಿಳ್ಕೊರಿ. ಈಗ ಸಾಂಬಾರ್ ಮಾಡ್ತಿರ್ತೀರಿ, ಸಾಂಬಾರ್ ಬಹಳ ಅಳಕ್ ಆಗ್ಬಿಟ್ಟಿರ್ತದ. ಸೊ ಅದು ಗಟ್ಟಿ ಆಗ್ಬೇಕಾದ್ರೆ ಏನ್ ಮಾಡ್ತೀರಿ? ಒಂಚೂರು ಕಡ್ಲಿ ಹಿಟ್ಟು ಇಲ್ಲ ಜೋಳದ ಹಿಟ್ಟು ಇರ್ತದಲ್ಲ, ಅದನ್ನು ಮಿಕ್ಸ್ ಮಾಡಿ ಕಲಿಸಿ ಏನ್ ಮಾಡ್ತೀರಿ? ಸಾಂಬಾರ್ದಾಗ ಹಾಕ್ತಿರಿ. ಅವಾಗ ಸಾಂಬಾರ್ ಏನಾಗುತ್ತೆ ಹೇಳ್ರಿ? ಒಂಚೂರು ಗಟ್ಟಿ ಆಗ್ತದ. ಸೊ ಅದೇ ರೀತಿಯಾಗಿ ಈ ಅಗಾರ್ ಅನ್ನುವಂತ ಪೌಡರ್ ಅನ್ನ ಹೆಂಗ್ ಎಕ್ಸ್ಟ್ರಾಕ್ಟ್ ಮಾಡ್ತಾರಂತಂದ್ರೆ, ಜೆಲ್ಲಿಡಿಯಮ್ ಮತ್ತೆ ಗ್ರಾಸಿಲೇರಿಯಾ ಅನ್ನುವಂತ ರೆಡ್ ಅಲ್ಗೆ ಸಮುದ್ರದ ತಳದಾಗ ಗ್ರೋ ಆಗ್ತಾ ಇರ್ತಾವ. ಆ ಸಮುದ್ರದ ತಳದಾಗ ಹೋಗಿ ಎಲ್ಲಾ ಗ್ರೋ ಆಗಿರುವಂತ ಅಲ್ಗೆಗಳನ್ನ ಬಳ್ಕೊಂಡ್ ಬರ್ತಾರೆ. ಈಗ ನಾವ್ ಹೆಂಗ ಮೇವನ್ನ ತರ್ತೀವಲ್ಲ ದನಗಳಿಗೆ ಹಾಕಾಕ, ಅದೇ ರೀತಿ ಸಮುದ್ರದ ತಳದಾಗ ಹೋಗಿ ಬಳ್ಕೊಂಡ್ ಬರ್ತಾರೆ. ಕಂಪ್ಲೀಟ್ ಕಸ ಇದ್ದಂಗೆ. ಅದನ್ನ ಸೀ ವೀಡ್ಸ್ ಅಂತಾನು ಕೂಡ ಕರೀತಾರೆ. ಅಂದ್ರೇನು? ಸಮುದ್ರದಲ್ಲಿ ಬೆಳೆಯುವಂತ ಕಸ ಅಂತಾನು ಕೂಡ ಹೇಳ್ಬೋದು. ಅದನ್ನ ಎಲ್ಲಾ ಬಳ್ಕೊಂಡು ಬಂದು ಹೊರಗಡೆ ತಂದು ಏನ್ ಮಾಡ್ತಾರ? ಒಣಗಿಸ್ತಾರ. ಒಣಗಿಸಿದ ನಂತರ ಅದನ್ನ ಮಷಿನ್ ಒಳಗಡೆ ಹಾಕ್ತಾರ. ಮಷಿನ್ ಒಳಗಡೆ ಹಾಕಿ ಅದರಿಂದ ಪೌಡರ್ ಎಕ್ಸ್ಟ್ರಾಕ್ಟ್ ಮಾಡ್ಕೊಂತಾರ. ಆ ಪೌಡರೇ ಏನಪ್ಪಾ ಅಂತಂದ್ರೆ ಈ ಅಗಾರ್. ಓಕೆ, ಎಕ್ಸಾಂಪಲ್ ಯಾವ್ದು ಆರ್ಗಾನಿಸಮ್ ಅದು ಜೆಲಿಡಿಯಮ್ ಮತ್ತೆ ಗ್ರಾಸಿಲೇರಿಯಾ, ಇವು ರೆಡ್ ಅಲ್ಗೆ ಒಳಗಡೆ ಬರ್ತವೆ. ಹಾಗಾದ್ರೆ ಈ ಅಗಾರ್ ಪೌಡರ್ ಅನ್ನ ಎಲ್ಲೆಲ್ಲಿ ಯೂಸ್ ಮಾಡ್ತಾರ? ಈ ಅಗಾರ್ ಪೌಡರ್ ಎಲ್ಲಿ ಯೂಸ್ ಮಾಡ್ತಾರ ಅಂದ್ರೆ, ಗ್ರೋ ದಿ ಮೈಕ್ರೋಬ್ಸ್ ಇನ್ ಲ್ಯಾಬೋರೇಟರಿ. ಈಗ ನೀವು ಮೈಕ್ರೋಬಯಾಲಜಿ ಮಾಡ್ಬೇಕಾದ್ರೆ, ಇಲ್ಲ ಜೆನೆಟಿಕ್ಸ್ ಬಗ್ಗೆ ಸ್ಟಡಿ ಮಾಡ್ಬೇಕಾದ್ರೆ, ಯಾವ್ದಾದ್ರು ಫಂಗೈ ಬಗ್ಗೆ ಸ್ಟಡಿ ಮಾಡ್ಬೇಕಾದ್ರೆ ಲ್ಯಾಬ್ ಒಳಗಡೆ ಈ ಅಗಾರ್ ಅನ್ನ ಯೂಸ್ ಮಾಡ್ತಾರ. ಆ ಮೈಕ್ರೋ ಆರ್ಗ್ಯಾನಿಸಮ್ಸ್ ಗಳನ್ನ ಬೆಳೆಸಲಿಕ್ಕೆ, ಮೈಕ್ರೋ ಆರ್ಗ್ಯಾನಿಸಮ್ಸ್ ಗಳನ್ನ ಗ್ರೋ ಮಾಡ್ಲಿಕ್ಕೆ. ಅದೇ ರೀತಿಯಾಗಿ ದ ಪ್ರಿಪರೇಷನ್ ಆಫ್ ಐಸ್ ಕ್ರೀಮ್ಸ್ ಅಂಡ್ ಜೆಲ್ಲೀಸ್. ನೀವಂತೂ ಐಸ್ ಕ್ರೀಮ್ ಅನ್ನ ತಿಂತಾ ಇರ್ತೀರಿ, ಸಣ್ಣ ಮಕ್ಕಳು ಚಿಕ್ಕ ಮಕ್ಕಳು ಏನಿರ್ತಾರೋ ಜೆಲ್ಲೀಸ್ ಗಳನ್ನ ತಿಂತಾ ಇರ್ತಾರ. ಅದೇನ ಗಟ್ಟಿ ಆಗ್ಬೇಕಲ್ಲ, ಆ ಗಟ್ಟಿ ಆಗ್ಲಿಕ್ಕೆ ಮೇನ್ ಕಾರಣ ಏನಪ್ಪಾ ಅಂದ್ರೆ ಈ ಅಗಾರ್ ಪೌಡರ್.
and they used as the food by space travelers. This is most important economic importance of this algae, because the space travelers ಅಂದ್ರೆ ಬಾಹ್ಯಾಕಾಶ ಯಾನಿಗಳು ಏನಿರ್ತಾರಲ್ಲ, ಅವರು ಯಾನ ಮಾಡ್ಬೇಕಾದ್ರೆ ಅಷ್ಟು ವಜ್ಜಾಗಿರುವಂತಹ ಮಟೀರಿಯಲ್ಸ್ ಗಳನ್ನ ಹೋಗಕ್ ಆಗಲ್ಲ ಅವ್ರಿಗೆ ತಿನ್ಲಿಕ್ಕೆ ಅಂತ ಹೇಳಿ. ಇವು ಏನಿರ್ತದ ಅಂದ್ರೆ ಫುಡ್ ಸಪ್ಲಿಮೆಂಟ್ ಟ್ಯಾಬ್ಲೆಟ್ಸ್ ತರ ಇರ್ತದ, ಅದ್ರಲ್ಲಿ ರಿಚೆಸ್ಟ್ ಪ್ರೋಟೀನ್ ಕಂಟೆಂಟ್ ಇರ್ತದ. ಅಂದ್ರೆ ಒಬ್ಬ ವ್ಯಕ್ತಿ ಗ್ರೋ ಅಂದ್ರೆ ಒಬ್ಬ ವ್ಯಕ್ತಿಗೆ ಮೆಟಾಬಾಲಿಸಮ್ ಪ್ರೊಸೆಸ್ಗೆ ಏನೆಲ್ಲ ಬೇಕಲ್ಲ ಈ ಒಂದು ಟ್ಯಾಬ್ಲೆಟ್ಸ್ ಗಳಲ್ಲಿ ಇರ್ತದ. ಸೊ ಹಾಗಾಗಿ ಈ ಒಂದು ಅಲ್ಗೆಗಳನ್ನ ಸ್ಪೇಸ್ ಟ್ರಾವೆಲರ್ಸ್ ಸಹಿತ ಯೂಸ್ ಮಾಡ್ತಾರೆ. ಅದಕ್ಕೆ ಎಕ್ಸಾಂಪಲ್ ಯಾವ್ದಪ್ಪ ಅಂದ್ರೆ ಕ್ಲೋರೆಲ್ಲಾ ಅನ್ನುವಂಥದ್ದು. ಅದರದ ಒಂದು ಸ್ಪೆಸಿಫಿಕ್ ಕ್ಯಾರೆಕ್ಟರ್ಸ್ ಏನಂತಂದ್ರೆ ಯುನಿಸೆಲ್ಯುಲರ್ ಆಗಿರ್ತದ ಮತ್ತೆ ರಿಚ್ ಇನ್ ಪ್ರೋಟೀನ್ ಆಗಿರ್ತದ. And last concept of this term is the algae. They again can be divided into 3 different classes based on the chlorophyll pigments present in it. Those are Chlorophyceae, they are commonly called as green algae, and Phaeophyceae, commonly called as brown algae, and Rhodophyceae, commonly called as red algae. About these different classes, their different characteristics and different chlorophyll pigment present in it, why they are make the different organisms and their habitatic source and the reserved food materials and cell wall composition. Okay, another one, the cell wall composition of this algae, they are pectin and cellulose as it is in the plant sources. Okay, hello my dear student, let's welcome to study the different classes of algae. ಸೊ ನಾನಿಲ್ಲಿ ಯಾವ ಚಾಪಿಸ್ ಕಲರ್ಲೆ ಬರ್ದಿದ್ದೀನಿ ಅದ್ರ ಮೇಲೆ ಗೊತ್ತಾಗಿರ್ಬೇಕು ನಿಮಗೆ ಕಾಮನ್ ನೇಮ್ ಆಫ್ ಅಲ್ಗೆ ಏನಾಗಿರ್ತದೆ ಅಂತ. ನಾನಿಲ್ಲಿ ಚಾಪಿಸ್ಲೆ ಬರ್ದಿದ್ರ ಮೇಲೆ ಗೊತ್ತಾಗಿರ್ಬೇಕು ನಿಮಗೆ ಕಾಮನ್ ನೇಮ್ ಏನಂತ ಕರೀತಾರೆ ಅಂತ ಹೇಳಿ. ನೋಡಿ, ಕ್ಲೋರೋಫೈಸಿಯ ಕಾಮನ್ ನೇಮ್ ಏನಾಗಿರ್ತದೆ ಹೇಳಿ, ಗ್ರೀನ್ ಕಲರು. ಫಿಯೋಫೈಸಿ ಅದು ಬ್ರೌನ್ ಕಲರು, ಮತ್ತೆ ರೋಡೋಫೈಸಿ ಅದು ರೆಡ್ ಕಲರ್ ಬರ್ದಿದ್ದೀನಿ ಅಂತಂದ್ರೆ ಕಾಮನ್ಲಿ ಕಾಲ್ಡ್ ಆಸ್ ಗ್ರೀನ್ ಅಲ್ಗೆ, ಬ್ರೌನ್ ಅಲ್ಗೆ ಅಂಡ್ ರೆಡ್ ಅಲ್ಗೆ. Okay, let us going to discuss about what are the different characteristics of these algae. ಓಕೆ, ಸೊ ನೀವು ಇದನ್ನ ಸ್ವಲ್ಪ ಕನ್ಫ್ಯೂಷನ್ ಆಗಬಾರ್ದು ಅಂತಂದ್ರೆ ನೀವ್ ಏನ್ ಮಾಡ್ಕೊಳ್ಳಿ ಗೊತ್ತಾ, ಒಂದು ನೋಟ್ ಬುಕ್ ಪೆನ್ ತಗೊಳ್ಳಿ, ಅದ್ರ ಕಡೆಗೆ ಒಂದು ಕ್ಲೋರೋಫೈಸಿಯಾ ಬರ್ಕೊಡ್ರಿ. ಈ ಕ್ಯಾರೆಕ್ಟರ್ಸ್ ಅನ್ನ ಕ್ಲೋರೋಫೈಸಿಯಾದಲ್ಲಿ ಬರೀರಿ, ಈ ಕ್ಯಾರೆಕ್ಟರ್ಸ್ ಗಳನ್ನ ಫಿಯೋಫೈಸಿಯಾದಲ್ಲಿ ಬರೀರಿ, ರೋಡೋಫೈಸಿಯಾ ಕ್ಯಾರೆಕ್ಟರ್ ಅನ್ನ ಒಂದ್ ಕಡೆ ಬರ್ಕೊಡಿ. ಅಂದಾಗ ಮಾತ್ರ ನಿಮಗೆ ಕರೆಕ್ಟ್ ಆಗಿ ಗೊತ್ತಾಗತ್ತೆ. ಹಾಗಾದ್ರೆ ಫಸ್ಟ್ ಪಾಯಿಂಟ್, ಕ್ಲೋರೋಫಿಲ್ ಪಿಗ್ಮೆಂಟ್ಸ್. Why these shows the green color? Because the dominancy of chlorophyll A and B pigments. Due to dominancy of chlorophyll A and C pigments, along with that fucoxanthin that shows the brownish in color. Like that, the chlorophyll A and D along with phycoerythrin. Due to phycoerythrin, it indicates the reddish in color. Please remember how to remember the these green, brown and red. Let us give you some tricks. Okay, A and B means the originality, the plant will be greenish in color. Chlorophyll A, fucoxanthin. Here the phycoerythrin, here there is a word that is eri. Eri means the red, or erythrin means red algae. So like that you can remember. The middle one, that is the brown algae. Okay, the next come to the storage of the food material. Which kind of the organic substances was stored in particular algae? So in chlorophyll and green algae, what happens? Starch and pyrenoids are present as a food storage material, and in brown algae, mannitol and laminaria. In red algae, that is floridine starch. About the floridine starch, there is an interesting task I will tell you later. And next one come to the cell wall composition of these algae. So in green algae, the cell wall composition is cellulose and pectin, or as the pectose. The outer cell wall, it is mainly made up with the cellulose, and the inner cell wall, it is mainly made up with the pectin or else the pectose. Means the green algae, they have the two cell wall. The inner cell wall, that is mainly made up with the pectose, and the outer cell wall, that is mainly made up with the cellulose. Please remember. And the next one, in brown algae, the cellulose and algin. Algin, it is an outer gelatinous substance. Okay, inside the algin, it is outside the cellulose. Cellulose is ಹೊರಗಡೆ present ಇರ್ತದೆ as a gelatinous substance ಆಗಿ. red algae ಒಳಗಡೆ cellulose present ಇರ್ತದೆ, pectin present ಇರ್ತದೆ, and along with that polysulfate ester. So due to these are present in the depth of the ocean, that's why the cell wall composition is then mainly made up with the complex organic substance. And then next, what about their flagella? So their gametes, how they can move from one place to the another place.
In chlorophyce, red algae, what happen? They have the 2 to 8 unequal apical size or else the apical position of the flagella. Here they have the 2 unequal flagella. In rhodophyceae, in red algae, the flagella are totally absent because of they are the marine forms. And then next, their most habitatic source. These are all 3 types of algae. They are commonly found in freshwater, marine and brackish water. Nodi, you marine, freshwater, brackish water, you ಮೂರು ಕೂಡ ಇದು ಸೇಮ್ ಲೊಕೇಶನ್ ಆಗಿರ್ತದ ಅಂತಂದ್ರೆ ಸೇಮ್ ಹ್ಯಾಬಿಟೇಟ್ ಆಗಿರ್ತದ. ಮೂರು ಇವರಲ್ಲಿ ಪ್ರೆಸೆಂಟ್ ಇರ್ತದ. ಈ ಬ್ರಾಕಿಶ್ ಅಂತಂದ್ರೆ ಏನು, ಎಲ್ಲಿ ನದಿಯ ನೀರು ಸಮುದ್ರಕ್ಕೆ ಸೇರ್ತಾ ಇರ್ತದೋ ಅಂತ ಒಂದು ಪ್ಲೇಸಿಗೆ ನಾವು ಬ್ರಾಕಿಶ್ ವಾಟರ್ ಅಂತ ಕರಿತೀವಿ. ದ ನೆಕ್ಸ್ಟ್ ಒನ್, ದ ಮೋಸ್ಟ್ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದಿ ಪರ್ಟಿಕ್ಯುಲರ್ ಕ್ಲಾಸಸ್. ಅಂದ್ರೆ ಕ್ಲೋರೋಫೈಸಿಯಾದಲ್ಲಿ ಇರುವಂತ ಕ್ಯಾರೆಕ್ಟರ್ಸ್ ಇದರಲ್ಲಿ ಇರಂಗಿಲ್ಲ, ಇದರಲ್ಲಿ ಇರುವಂತ ಕ್ಯಾರೆಕ್ಟರ್ಸ್ ಇದರಲ್ಲಿ ಇರಂಗಿಲ್ಲ. ಅಂದ್ರೆ ಸ್ಪೆಸಿಫಿಕ್ ಆಗಿ ಇವಕ್ಕೆ ಅಷ್ಟೇ ಸೀಮಿತವಾಗಿರುವಂತ ಕ್ಯಾರೆಕ್ಟರ್ಸ್ ಗಳು ಯಾವ್ದಿರಬಹುದು. So here the chloroplast shape in green algae, they are various. That is discoid shape, plate like structure, cup like structure, reticulate structure and spiral shaped structure. These are found in only the green algae. And the storage of the food materials they have in the form of oil droplets, means they form the slippery in structure. ಈಗ ಪಾಚಿ ಬೆಳೆದಿರ್ತದೆ ನೋಡ್ರಿ, ಕಪ್ಪೆ ಚಿಪ್ ಅಂತ ಹೇಳಿ ಕರಿತೀವಿ, ಅದ್ರ ಮೇಲೆ ಕಾಲಿಟ್ಟಿವಿ ಅಂದ್ರೆ ಜಾರ್ತೀವಿ. ಅದು ಯಾಕೆ ನಾವು ಜಾರ್ತೀವಿ ಅಂತಂದ್ರೆ ಡ್ಯೂ ಟು ದಿ oil droplets or else they release to the some of the oily content substances from that organism. And the next one example is Chlamydomonas, Olvax, Eulothrix and Spirogyra chara. These example also very important, that also you have to remember. In brown algae, what are the important characters they will be exhibit? First point is their height of the brown algae, they are around 100 meter. ಅದರ ಹೈಟ್ ಇಲ್ಲ ಅದರ ಸೈಜ್ ಎಷ್ಟಿರ್ತದ ಅಂದ್ರೆ 100 ಮೀಟರ್ ವರೆಗೂ ದೊಡ್ಡದಾಗಿ ಬೆಳೀತದ. ಇಮ್ಯಾಜಿನ್ ಮಾಡಿ 100 ಮೀಟರ್ ಅಂದ್ರೆ ಏನ್ ಗೊತ್ತಾ, ನೀವು ಹೈಸ್ಕೂಲ್ ಅಲ್ಲಿ ಕಾಲೇಜ್ ಅಲ್ಲಿ ಸ್ಪೋರ್ಟ್ಸ್ ಇವೆಂಟ್ಸ್ ಅಲ್ಲಿ 100 ಮೀಟರ್ ರನ್ನಿಂಗ್ ಅಂತ ಓಡಿರ್ಬೇಕು, ಅದರಲ್ಲಿ ಗೊತ್ತಿರ್ತದ ನಿಮಗ. ಅದಕ್ಕೆ ಎಕ್ಸಾಂಪಲ್ ಯಾವ್ದಪ್ಪ ಅಂದ್ರೆ ಕೆಲ್ಪ್. 100 ಮೀಟರ್ ಲೆಂತ್ ಇರುವಂತ ಅಲ್ಗೆ ಯಾವ್ದಂದ್ರೆ ಕೆಲ್ಪ್, ಅದು ಬ್ರೌನ್ ಅಲ್ಗೆಯಲ್ಲಿ ಬರ್ತದ. And even the color of the brown, that is due to the olive green to the brown shaded patches. Olive green ದಿಂದ ಮತ್ತೆ brown shaded patches ಇರುವುದರಿಂದ ಇದು brownish color indicate ಆಗ್ತದೆ. And the important character, that is the most important, that was not present in red algae and even also the green algae, that is the cell structure. In brown algae, the cell structure, it is contain the 3 important parts. One is plastid, vacuole and nucleus. So the cell is belongs to the protoplast. That already you know. Protoplast means what? The cell without cell wall. The cell which has only plasma membrane without cell wall. Such cells are called as protoplast. The protoplast of brown algae, they have plastid, vacuole and nucleus. Then next, the brown algae, they form the massive plant body like structure. Means the plant body, they will be shows 3 important structure, that is hold fast, stipe and frond. So here I will draw the one brown algae. Let us see. So this is the long tubular like structure and here there is an substratum. Just imagine ಇದು ಏನೇನ್ರಿ, ಇದು substratum ಆಗಿರಬಹುದು. ನೆಕ್ಸ್ಟ್ ಇದ್ರ ಮೇಲೆ ಬಾಡಿ ಯಾವ ರೀತಿ ಬೆಳೆದಿರ್ತದೆ ಅಂದ್ರೆ ಈ ರೀತಿ ಬೆಳೆದಿರ್ತದೆ. ಓಕೆ, ಈ ರೀತಿ ಬೆಳೆದಿರ್ತದ. ಮತ್ತೆ ಒಳಗಡೆ ಏನಿರ್ತಾವ ಅಂತಂದ್ರೆ ವಾಟರ್ ಡ್ರಾಪ್ಲೆಟ್ಸ್ ಗಳು ಇರ್ತಾವ. ಸೊ ನೀವು NCERT ಟೆಕ್ಸ್ಟ್ ಬುಕ್ ಅಲ್ಲಿ ನೋಡ್ರಿ, ಮ್ಯಾಸಿವ್ ಪ್ಲಾಂಟ್ ಬಾಡಿ ಅಲ್ಲಿ ಡಕ್ಟಿಯೋಟಾ, ಪಾರ್ಫೈರಾ ಡೈಗ್ರಾಮ್ ಅಲ್ಲಿ ಅದ ನೋಡ್ರಿ. ಸೊ ಈ ಪಾರ್ಟ್ ಏನ್ ಇಲ್ಲಿ ಸಬ್ಸ್ಟ್ರಾಟಮ್ ಗೆ ಅಟ್ಯಾಚ್ ಆಗಿರ್ತದೆ. ಇದು ಕಲ್ಲಾಗಿರ್ಬೋದು, ಇಲ್ಲ ಮಣ್ಣಾಗಿರ್ಬೋದು, ಇಲ್ಲ ನೆಲ ಆಗಿರ್ಬೋದು. ಇದನ್ನ ಏನಂತ ಕರೀತಾರೆ ಅಂದ್ರೆ ಹೋಲ್ಡ್ ಫಾಸ್ಟ್ ಅಂತ ಕರೀತಾರೆ. ಹೋಲ್ಡ್ ಫಾಸ್ಟ್ ಅಂದ್ರೆ ಹಿಡಿಯೋದು, ಗಟ್ಟಿಯಾಗಿ ಹಿಡಿದಿರುವಂತ ಪಾರ್ಟ್ಗೆ ಹೋಲ್ಡ್ ಫಾಸ್ಟ್ ಅಂತ ಕರೀತಾರ. ಈ ಹೋಲ್ಡ್ ಫಾಸ್ಟ್ ದಿಂದ ಮೇಲ್ಗಡೆ ಇರುವಂತ ಇದು ಇಷ್ಟು ಪಾರ್ಟ್ ಏನಿದೆಯಲ್ಲ, ಸೊ ಇದನ್ನ ಏನಂತ ಕರಿತೀವಿ ಅಂದ್ರೆ ಸ್ಟೈಪ್ ಅಂತ ಕರಿತೀವಿ. ದಟ್ ಇಸ್ ದ ಸ್ಟಾಲ್ಕ್ ಲೈಕ್ ಸ್ಟ್ರಕ್ಚರ್ which helps to the hanging of the algae. ಈಗ ಎಲೆಗಳಿಗೆ, ಈಗ ನಾವು ಎಲೆ ಡಯಾಗ್ರಾಮ್ ತೆಗಿಬೇಕಾದ್ರೆ ಈ ರೀತಿ ಎಲೆ ತೆಗಿತೀವಿ ಅಂತ ತಿಳ್ಕೊರಿ. ಸೊ ಇದು ಸ್ಟೆಮ್ ಗೆ ಅಟ್ಯಾಚ್ ಆಗಿರ್ತದೆ. ಈ ಪಾರ್ಟಿಗೆ ನಾವು ಸ್ಟಾಲ್ಕ್ ಲೈಕ್ ಸ್ಟ್ರಕ್ಚರ್ ಅಂತ ಏನ್ ಕರಿತೀವಲ್ಲ, ಅದೇ ರೀತಿ ಸ್ಟ್ರಕ್ಚರ್ ಗೆ ಸ್ಟೈಪ್ ಅಂತ ಕರಿತೀವಿ. And next one, the major larger portion which is photosynthetic in characteristics. Pigments ಗಳು ಪ್ರೆಸೆಂಟ್ ಇರೋದು ಇದರಲ್ಲಿನೇ. ಈ ಒಂದು ಕಂಪ್ಲೀಟ್ ಪಾರ್ಟಿಗೆ ಫ್ರಾಂಡ್ ಅಂತ ಕರೀತಾರ. ಎಕ್ಸಾಂಪಲ್ ಯಾವ್ದು ಬರ್ತದೆ ಹೇಳ್ರಿ, ಎಕ್ಟೋಕಾರ್ಪಸ್, ಡಕ್ಟಿಯೋಟಾ, ಲ್ಯಾಮಿನೇರಿಯಾ, ಎಲ್ಲದಕ್ಕೂ ಇದಕ್ಕೆ ಎಕ್ಸಾಂಪಲ್ ಬರ್ತದೆ. ನೆಕ್ಸ್ಟ್ ಲಾಸ್ಟ್ ಒನ್, ದಟ್ ಇಸ್ ದ ರೆಡ್ ಅಲ್ಗೆ. ಇದರಲ್ಲಿ ಏನಿರ್ತದೆ ಅಂತಂದ್ರೆ ದೇ ಕ್ಯಾನ್ ಗ್ರೋ
ಇನ್ ದ ವೆಲ್ ಲೈಟೆಡ್ ಏರಿಯಾ. ಈಗ ಸಮುದ್ರ ಅಂತಂತಂದ್ರೆ ಬಹಳ ಆಳವಾಗಿರ್ತದ. ಈಗ ಸಮುದ್ರದಲ್ಲಿ ಲೈಟ್ ಪೆನಿಟ್ರೇಟ್ ಆಗೋದು ಕೆಲವೊಂದು ಸರ್ಫೇಸ್ ಇದ್ದಂದ್ರೆ ಸಮುದ್ರ ಆಳಕ್ಕೆ ಹೋದಾಗ ಲೈಟ್ ಅಲ್ಲಿ ಪೆನಿಟ್ರೇಟ್ ಆಗಂಗೇ ಇಲ್ಲ, ಸೂರ್ಯನ ಕಿರಣಗಳಲ್ಲಿ ತಲುಪಂಗೇ ಇಲ್ಲ. ಇವು ಸೂರ್ಯನ ಕಿರಣಗಳು ತಲುಪುವಂತ ಜಾಗದಲ್ಲಿನೂ ಕೂಡ ಗ್ರೋ ಆಗ್ತದ, ಸೂರ್ಯನ ಕಿರಣಗಳು ತಲುಪದೇ ಇರುವಂತ ಜಾಗದಲ್ಲಿನೂ ಸಹಿತ ಗ್ರೋ ಆಗ್ತದ. ವೆರಿ ಲಿಟಲ್ ಲೈಟ್ ಕ್ಯಾನ್ ಬಿ ಪೆನಿಟ್ರೇಟ್ ಇನ್ ಸಚ್ ಏರಿಯಾ ಆಲ್ಸೋ ದೇ ಕ್ಯಾನ್ ಈಸಿಲಿ ಗ್ರೋ. And the fluoridine starch that is present in the form of amylopectin and glycogen. These amylopectin and glycogen, they are mainly the constituent of the fluoridine starch that makes to the red algae. And here the most important characteristics in these three groups, that is the reproduction. The reproduction means vegetative reproduction, that is the fragmentation that occurs in three classes. ಇದರಲ್ಲಿನೂ ಫ್ರಾಗ್ಮೆಂಟೇಶನ್ ನಡೀತದ, ಇದರಲ್ಲಿನೂ ಫ್ರಾಗ್ಮೆಂಟೇಶನ್ ನಡೀತದ, ಇದರಲ್ಲಿನೂ ಫ್ರಾಗ್ಮೆಂಟೇಶನ್ ನಡೀತದ. ನೆಕ್ಸ್ಟ್ ಅಸೆಕ್ಚುಯಲ್ ರಿಪ್ರೊಡಕ್ಷನ್ ದಟ್ ಇಸ್ ಕ್ಯಾರಿಡ್ ಔಟ್ ಬೈ ದಿ ಜೂಸ್ಪೋರ್ಸ್. ಜೂಸ್ಪೋರ್ಸ್ ಅಂತಂದ್ರೆ ಮೊಟೈಲ್ ಸ್ಪೋರ್ಸ್, ಯಾವ್ದ್ರಲ್ಲಿ ಫ್ಲಾಜೆಲ್ಲ ಇರ್ತದ ಅದರಲ್ಲಿ. ಹಂಗಂತಂದ್ರೆ ಸೊ ಇದರಲ್ಲಿ ಫ್ಲಾಜೆಲ್ಲ ಇರ್ತದ, ಸೊ ಇದರಲ್ಲಿ ಜೂಸ್ಪೋರ್ಸ್ ಪ್ರೆಸೆಂಟ್ ಇರ್ತಾವ, ಇದರಲ್ಲಿನೂ ಫ್ಲಾಜೆಲ್ಲ ಇರ್ತದ, ಇದರಲ್ಲಿ ಜೂಸ್ಪೋರ್ಸ್ ಪ್ರೆಸೆಂಟ್ ಇರ್ತದ, ಇದರಲ್ಲಿ ಫ್ಲಾಜೆಲ್ಲ ಅಬ್ಸೆಂಟ್ ಇರ್ತದ, ಸೊ ಇದರಲ್ಲಿ ಜೂಸ್ಪೋರ್ಸ್ ಪ್ರೆಸೆಂಟ್ ಇರಂಗಿಲ್ಲ. ದಟ್ ಇಸ್ ದ ಅಂಡರ್ಸ್ಟುಡ್ ಕಾಮನ್ ಥಿಂಗ್ ಅದು. ಓಕೆ, ಹಾಗಾದ್ರೆ ಅಸೆಕ್ಚುಯಲ್ ರಿಪ್ರೊಡಕ್ಷನ್ ಇದರಲ್ಲಿ ಜೂಸ್ ಪೋರ್ಸ್ ನಡೆಯಂಗಿಲ್ಲ. ದೆನ್ ನೆಕ್ಸ್ಟ್ ಸೆಕ್ಚುಯಲ್ ರಿಪ್ರೊಡಕ್ಷನ್ ಬಂದ್ಬಿಟ್ಟು ಐಸೋಗ್ಯಾಮಸ್, ಅನಿಸೋಗ್ಯಾಮಸ್ ಮತ್ತೆ ಊಗ್ಯಾಮಸ್, ಮೂರು ತರದ ರಿಪ್ರೊಡಕ್ಷನ್ ಇವೆಂಟ್ ಗಳು ನಡೀತಾವು. ಈ ಐಸೋಗ್ಯಾಮಸ್, ಅನಿಸೋಗ್ಯಾಮಸ್, ಊಗ್ಯಾಮಸ್ ಎರಡರ ತರಲ್ಲಿನೂ ಕಾಮನ್ಲಿ ನಡೀತದ. ಬಟ್ ರೆಡ್ ಅಲ್ಗೆ ಒಳಗಡೆ ಒಂದೇ ಒಂದು ಸೆಕ್ಚುಯಲ್ ರಿಪ್ರೊಡಕ್ಷನ್ ನಡೀತದ. ಅದು ಯಾವ್ದಪ್ಪ ಅಂದ್ರೆ ಊಗ್ಯಾಮಸ್. ನೆನ್ಪಿಟ್ಕೊಡ್ರಿ, ಇದರಲ್ಲಿ ಜೂಸ್ ಪೋರ್ಸ್ಗಳು ಇರಂಗಿಲ್ಲ, ಮತ್ತೆ ಸೆಕ್ಚುಯಲ್ ರಿಪ್ರೊಡಕ್ಷನ್ ಅಲ್ಲಿ ಊಗ್ಯಾಮಸ್ ಮಾತ್ರ ಇರ್ತದ. ಇವು ಎರಡರಲ್ಲಿನೂ ಸಹಿತ ಸೆಕ್ಚುಯಲ್ ರಿಪ್ರೊಡಕ್ಷನ್ ಇವೆಂಟು, ಅಸೆಕ್ಚುಯಲ್ ರಿಪ್ರೊಡಕ್ಷನ್ ಇವೆಂಟು ಮತ್ತೆ ವೆಜಿಟೇಟಿವ್ ರಿಪ್ರೊಡಕ್ಷನ್ ಇವೆಂಟು ಈಕ್ವಲಿ ನಡೀತಾ ಇರ್ತದ. ಹಾಗಾದ್ರೆ ಇದಕ್ಕೆ ಎಕ್ಸಾಂಪಲ್ ಯಾವುದು? ಪಾಲಿಸೈಫೋನಿಯಾ, ಪಾರ್ಫೈರಾ, ಜೆಲಿಡಿಯಂ. ಪ್ಲೀಸ್ ರಿಮೆಂಬರ್ ಎಕ್ಸಾಂಪಲ್ ಅಂಡ್ ಅಲಾಂಗ್ ವಿತ್ ದೀಸ್ ಕಾನ್ಸೆಪ್ಟ್. So do you know in NEET exam why they make the critical questions? Because they need the talented students. ನಿಮ್ಮ ಟ್ಯಾಲೆಂಟ್ ಅನ್ನ ಪರೀಕ್ಷೆ ಮಾಡೋದು ಯಾವ್ದ್ರ ಮೇಲೆ ಗೊತ್ತಾ? ಇವು ಕಾನ್ಸೆಪ್ಟ್ ಗಳನ್ನ ಅರ್ಥ ಮಾಡ್ಕೊಳ್ಳೋದ್ರ ಮೇಲೆ. ಇವನ್ನ ನೀವು ನೀಟಾಗಿ ಒಂದ್ ಕಡೆಗೆ ಬರ್ಕೊಂಡ್ರೆ ಅಂತಂದ್ರೆ ಮಾತ್ರ ನಿಮ್ಗೆ ನೆನಪಿರ್ತದೆ, ಇಲ್ಲ ಅಂತಂದ್ರೆ ನೆನಪಿರಲ್ಲ. ಸ್ಟಡಿ ಮಾಡ್ರಿ, ಏನ್ ಮಾಡ್ತೀರಿ? ಸ್ಟಡಿ ಮಾಡಿದ್ರೆ ಚೆನ್ನಾಗಿ ನೀಟು ಮತ್ತೆ CET ಅನ್ನ ಚೆನ್ನಾಗಿ ಬರದ್ರ ಅಂತಂದ್ರೆ ಹೈ ಸ್ಕೋರ್ ಮತ್ತೆ ರ್ಯಾಂಕ್ ಆಗ್ತದ. ಓಕೆ, ಸೊ ನಾನು ಜಾಸ್ತಿ ಮಾತಾಡಲ್ಲ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಕೂಡ ಇದನ್ನ ಮಾಡ್ತಿದ್ದು ಕಂಪ್ಲೀಟ್ಲಿ ಅಲ್ಗೆ ಮುಗೀತು. ಸೊ ಎಲ್ಲಾ ಎಕ್ಸಾಮ್ಸಿಗೂ ನಿಮ್ಗೆ ಆಲ್ ದ ಬೆಸ್ಟ್.